ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಮಾತಿದೆ. ಆದರೆ ಸ್ವಾತಂತ್ರ್ಯದ ಬಳಿಕ ದೇಶದ ಆಡಳಿತ ನಡೆಸಿದಂತಹ ನೆಹರು ಗಾಂಧಿ ಕುಟುಂಬ ದೇಶದ ಇತಿಹಾಸದಲ್ಲಿ ಕೆಟ್ಟ ಕೆಟ್ಟ ಅಧ್ಯಾಯಗಳನ್ನು ಬರೆದುಬಿಟ್ಟಿದೆ. ನೀವೇ ನೋಡಿ, ದೇಶದ ಮೊದಲ ಚೀಪ್ ಹಗರಣ ಬೆಳಕಿಗೆ ಬಂದಿದ್ದು ನೆಹರು ಕಾಲದಲ್ಲಿ. ಇನ್ನು ಇಂದಿರಾ ಗಾಂಧಿ ಅವರಂತೂ ಸರ್ವಾಧಿಕಾರಿಯಂತೆ ಆಡಳಿತ ನಡೆಸಿಬಿಟ್ರು. ತುರ್ತು ಪರಿಸ್ಥಿತಿ ಹೇರೋ ಮೂಲಕ ಪ್ರಜಾಪ್ರಭುತ್ವದ ಕತ್ತನ್ನೇ ಹಿಸುಕಿಬಿಟ್ರು. ರಾಜೀವ್ ಗಾಂಧಿ ಕಾಲದಲ್ಲಿ ಬೋಫೋರ್ಸ್ ಹಗರಣ ಮನೆ ಮಾತಾಯಿತು. ಸೋನಿಯಾ ಗಾಂಧಿ ಅವರು ಹಿಂಬಾಗಿಲಿನಿಂದ ದೇಶವನ್ನು ಆಳಿ ಎಂಥ ಪರಿಸ್ಥಿತಿ ತಂದೊಡ್ಡಿದ್ರು ಅನ್ನೋದು ಗೊತ್ತಿದೆ. ಇಷ್ಟೆಲ್ಲ ಕರಾಳ ಇತಿಹಾಸ ಸೃಷ್ಟಿ ಮಾಡಿರುವಂಥ ಕಾಂಗ್ರೆಸ್ಸಿಗರು ಈಗ ಕರ್ನಾಟಕದಲ್ಲಿ ಬಂದು ಮತಗಳ್ಳತನ ಆಗಿದೆ ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕದ ನಾಯಕರು ಕೂಡ ಸಾಥ್ ಕೊಡ್ತಿದ್ದಾರೆ. ಆದರೆ ಇತಿಹಾಸವನ್ನು ಕೆದಕಿ ನೋಡಿದರೆ ದೇಶದಲ್ಲಿ ಮೊದಲು ಮತಗಳ್ಳತನ ಮಾಡಿಸಿದ್ದು ಜವಾಹರ್ಲಾಲ್ ನೆಹರು ಎಂಬುದು ಗೊತ್ತಾಗತ್ತೆ. ಅಷ್ಟೇ ಯಾಕೆ, ಇಂದಿರಾ ಗಾಂಧಿ ಅವರು ಎಂಥ ಮತಗಳ್ಳತನ ಮಾಡಿದ್ರು, ಕೋರ್ಟ್ ಬಳಿಕ ಯಾವ ಆದೇಶ ನೀಡ್ತು, ಅದಾದಮೇಲೆ ಇಂದಿರಾ ಗಾಂಧಿ ಏನು ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಹೌದು ವೀಕ್ಷಕರೇ, 1975ರಲ್ಲಿ ದೇಶದಲ್ಲಿ ದೊಡ್ಡ ಮತಗಳ್ಳತನ ಬಯಲಾಯಿತು. ಇಂದಿರಾ ಗಾಂಧಿ ಅವರು 1971ರಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದರು. ಪಕ್ಷಕ್ಕೂ ಬಹುಮತ ಸಿಕ್ಕ ಕಾರಣ ಅವರು ಪ್ರಧಾನಿಯಾದರು. ಎಷ್ಟೇ ಆದರೂ ನೆಹರು ಪುತ್ರಿ ಅಲ್ವಾ, ಪ್ರಧಾನಿ ಹುದ್ದೆ ಒಲಿದು ಬಿಡ್ತು. ಆದರೆ 1975ರ ಜುಲೈ 12ರಂದು ದೇಶವೇ ಬೆಚ್ಚಿ ಬೀಳೋ ಸುದ್ದಿಯೊಂದು ಮೂಲೆ ಮೂಲೆಗೆ ಹಬ್ಬಿಬಿಡ್ತು. 1971ರ ಚುನಾವಣೆಯಲ್ಲಿ ಚುನಾವಣಾ ಅಕ್ರಮ ಎಸಗಿದ್ದು ಸಾಬೀತಾಗ್ಬಿಟ್ಟಿದೆ. ಅವರು ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಅವರ ಸಂಸತ್ ಸದಸ್ಯತ್ವವನ್ನು ರದ್ದುಪಡಿಸಲಾಗಿದೆ. ಅವರು 6 ವರ್ಷ ಚುನಾವಣೆಯಲ್ಲಿ ನಿಲ್ಲೋ ಹಾಗಿಲ್ಲ ಅಂತ ಅಲಹಾಬಾದ್ ಹೈಕೋರ್ಟ್ ತೀರ್ಪು ನೀಡಿತು. ಆಗಲೇ ನೋಡಿ, ಇಂದಿರಾ ಗಾಂಧಿ ಅವರಲ್ಲಿದ್ದಂಥ ಸರ್ವಾಧಿಕಾರಿ ಧೋರಣೆಯು ಹಾವಿನ ಹೆಡೆಯಂತೆ ಎದ್ದು ನಿಂತು ಬಿಡ್ತು. ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದಿದ್ದಂಥ ಇಂದಿರಾ ಗಾಂಧಿ ಅವರು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋದರು. ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನೇ ಹೇರಿದ್ರು. ಆ ಮೂಲಕ ಪ್ರಜಾಪ್ರಭುತ್ವವನ್ನೇ ಕಗ್ಗೋಲೆ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಅವರು ಅಕ್ರಮ ಎಸಗಿದ್ರು ಅನ್ನೋದು ಒಪ್ಕೊಂಡ್ರು. ಇನ್ನು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಬಳಿಕ ನೂರಾರು ಜನ ಮೃತಪಟ್ಟರು, ಸಾವಿರಾರು ಜನ ಗಾಯಗೊಂಡ್ರು, ಲಕ್ಷಾಂತರ ಜನ ಜೈಲು ಸೇರಿದ್ರು ಅನ್ನೋದು ಬೇರೆ ಮಾತು ಬಿಡಿ. ಆದರೆ ನರೇಂದ್ರ ಮೋದಿ ಅವರ ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ಪಿತೂರಿ ಮಾಡೋದಕ್ಕಾಗಿ ಈಗ ಕಾಂಗ್ರೆಸ್ಸಿಗರು ಸುಳ್ಳು ಅಭಿಯಾನ ಆರಂಭಿಸಿರೋದು ದುರಂತ ನೋಡಿ. ಅದರಲ್ಲೂ ಇಂದಿರಾ ಗಾಂಧಿ ಮೊಮ್ಮಗ ರಾಹುಲ್ ಗಾಂಧಿ ಹೋರಾಟದ ಹೆಸರಲ್ಲಿ ಡ್ರಾಮಾ ಮಾಡ್ತಿರೋದು ಇನ್ನೂ ಕುಹಕದ ಸಂಗತಿ ಅನ್ನೋದ್ರಲ್ಲಿ ಡೌಟೇ ಬೇಡ. ಇನ್ನು ಕಾಂಗ್ರೆಸ್ ಹೈಡ್ರಾಮವನ್ನು ಬಯಲಿಗೆಳೆದಂಥ ಸಚಿವ KN ರಾಜನ್ ಅವರನ್ನೇ ಸಚಿವ ಸ್ಥಾನದಿಂದ ವಜಾ ಮಾಡ್ತಾರಂದ್ರೆ ಈ ಕಾಂಗ್ರೆಸ್ಸಿಗರು ಸುಳ್ಳನ್ನು ಹೇಳೋದಕ್ಕೆ, ನಕಲಿ ಅಭಿಯಾನ ಆರಂಭಿಸೋಕೆ ಎಲ್ಲವನ್ನ ಬಿಟ್ಟು ನಿಂತಿದ್ದಾರೆ ಅನ್ನೋದು ಇದರಿಂದಾನೇ ಸಾಬೀತಾಗತ್ತೆ. ಅಂದಹಾಗೆ ವೀಕ್ಷಕರೇ, ದೇಶದಲ್ಲೇ ಮೊದಲು ಮತಗಳ್ಳತನ ಆರಂಭ ಆಗಿದ್ದು ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಅನ್ನೋದು ನಿಮಗೆ ಗೊತ್ತಿದೆಯಾ? ಈಗ ಮತದಾನದ ಸುಳ್ಳೇ ಸುಳ್ಳು ಅಭಿಯಾನ ಆರಂಭಿಸಿರೋ ಕಾಂಗ್ರೆಸ್ಸಿಗರು ನೆಹರು ಕಾಲದಲ್ಲಿ ಹೇಗೆ ಮತಗಳ್ಳತನ ನಡೆಯಿತು, ಹೇಗೆ ಮತಗಳ್ಳತನದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಇದೇ ಕಾಂಗ್ರೆಸ್ಸಿಗರು ಸೋಲ್ಸಿದ್ರು ಅನ್ನೋದು ಈಗಲೂ ಬೇಜಾರಿನ ಸಂಗತಿ. ಅರೆ, ಇದೇನಿದು ಅಂತ ನಿಮಗೆ ಅನಿಸಿರಬಹುದು. ಅದರ ನಿಜಾಂಶವನ್ನ ನಾವು ಹೇಳ್ತೀವಿ, ಕೇಳಿ. ಹೌದು, ಕಾಂಗ್ರೆಸ್ ಹೇಗೆ 70,000 ಮತಗಳನ್ನು ರದ್ದುಗೊಳಿಸಿ ಅಂಬೇಡ್ಕರ್ ಅವರನ್ನ 1952ರ ಚುನಾವಣೆಯಲ್ಲಿ ಸೋಲಿಸಿತ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಖ್ಯಾತ ಲೇಖಕ ಧನಂಜಯ್ ಕೀರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷ, ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಇದು ಕಾಂಗ್ರೆಸ್ನ ಮನಸ್ಥಿತಿಗೆ ಹಿಡಿದ ಕನ್ನಡಿಯಾಗಿದೆ ನೋಡ್ರಿ. 1952ರ ಲೋಕಸಭೆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿರುವ ಕುರಿತು ಸ್ಫೋಟಕ ಮಾಹಿತಿ ಈ ಪುಸ್ತಕದಲ್ಲಿದೆ.
ಅಂಬೇಡ್ಕರ್ ಅವರು ಉತ್ತರ ಮುಂಬೈ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿದರು. ಮೊದಲನೇದಾಗಿ ಇವರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಿಲ್ಲಿಸಿ ತಪ್ಪು ಮಾಡ್ತು. ಸಂವಿಧಾನದ ಶಿಲ್ಪಿ ಎಂಬುದನ್ನೇ ಕಾಂಗ್ರೆಸ್ ಮರೆತು ಬಿಡ್ತು. ಎಲ್ಲಿ ನನ್ನನ್ನು ಖ್ಯಾತಿಯಲ್ಲಿ ಮೀರಿಸ್ತಾರೋ ಅಂತ ನೆಹರು ಅವರು ಆತಂಕಕ್ಕೀಡಾದ್ರೋ ಏನೋ ಅಂಬೇಡ್ಕರ್ ಅವರ ವಿರುದ್ಧ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು. ಹೇಗಿದ್ರು ಅಂಬೇಡ್ಕರ್ ಅವರೇ ಗೆಲ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ರಿಸಲ್ಟ್ ಬಂದಾಗ ಎಲ್ರಿಗೂ ಶಾಕ್ ಆಗಿತ್ತು. ಯಾಕಂದರೆ ಆ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು 14,000 ವೋಟ್ಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಆದರೆ ಅಂಬೇಡ್ಕರ್ ಅವರನ್ನು ಸೋಲಿಸಲೇಬೇಕು ಅಂತಲೇ ಚುನಾವಣೆಯಾದ ಮತಗಳಲ್ಲಿ 70,000 ಮತಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿಬಂದವು. ಜಯಪ್ರಕಾಶ್ ನಾರಾಯಣ್ ಅವರು ಕೂಡ ಮತಗಳ್ಳತನದ ಆರೋಪ ಮಾಡಿದರು. ಪ್ರತಿಭಟನೆಗಳು ನಡೆದವು ಅಂತ ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದರೆ ಕೊನೆಗೆ ಅನ್ಯಾಯವೇ ಗೆಲ್ತು ಅನ್ನೋದು ಇತಿಹಾಸ ಹಾಗೂ ಕಾಂಗ್ರೆಸ್ನ ಘೋರ ದುರಂತವೇ ಆಗ್ಬಿಟ್ಟಿದೆ. ನೀವೇ ಯೋಚನೆ ಮಾಡಿ, ಈಗ ರಾಹುಲ್ ಗಾಂಧಿ ಎಂಥ ಡ್ರಾಮಾ ಮಾಡ್ತಿದ್ದಾರೆ ಅಂತ. ಮಹಾರಾಷ್ಟ್ರ ಹಾಗೂ ಕರ್ನಾಟಕದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಆದರೆ ಇವರು ಮಹಾರಾಷ್ಟ್ರಕ್ಕೆ ಕಾಲೇ ಇಡ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಇದುವರೆಗೆ ಒಂದೇ ಒಂದು ಪ್ರತಿಭಟನೆ ಹೋರಾಟ ಮಾಡ್ತಾ ಇಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕರ್ನಾಟಕಕ್ಕೆ ಬಂದರೆ ಅವರಿಗೆ ಸಂಪನ್ಮೂಲ ಒದಗಿಸೋದಕ್ಕೆ ರಾಜಕಾರಣಿಗಳು ಇದ್ದಾರೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ದೊಡ್ಡದಾಗಿ ಪೋಸ್ಟ್ ಕೊಟ್ಟು ಹೋಗ್ತಾ ಇದ್ದಾರೆ. ಸಚಿವರಾಗಿದ್ದಂಥ KN ರಾಜನ್ ಅವರ ಖಾತೆಯನ್ನೇ ಕಸಿದುಕೊಂಡಾದರೂ ಸರಿ, ನಾವು ಜನರಿಗೆ ಸುಳ್ಳು ಹೇಳಬೇಕು ಅನ್ನೋ ಲಜ್ಜೆಗೇಡಿತನ ಈ ಕಾಂಗ್ರೆಸ್ಸಿಗರಿಗೆ, ರಾಹುಲ್ ಗಾಂಧಿ ಅವರಿಗೆ ಬಂದುಬಿಟ್ಟಿದೆ. ಪಾಪ ಇದಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ರಾಜ್ಯ ಕಾಂಗ್ರೆಸ್ ನಾಯಕರು ಹೋರಾಟದಲ್ಲಿ ಭಾಗಿ ಆಗಲೇಬೇಕಾಗಿದೆ. ಆದರೆ ಇವರು ಹೇಳ್ತಾ ಇರೋದು ಶುದ್ಧ ಸುಳ್ಳು ಅನ್ನೋದು ರಾಜ್ಯದ ಜನರಿಗೆ ಈಗಾಗಲೇ ಗೊತ್ತಾಗಿದೆ. ರಾಜನ್ ಅವರನ್ನು ವಜಾ ಮಾಡಿದ ಬಳಿಕಂತೂ ಇವರ ನಿಜ ಬಣ್ಣವೇ ಬಯಲಾಗ್ಬಿಟ್ಟಿದೆ. ಒಂದಷ್ಟು ವರದಿಗಳ ಪ್ರಕಾರ 2012ರಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಮುಂಚೂಣಿ ಸ್ಥಾನವನ್ನು ಪಡ್ಕೊಂಡ ಬಳಿಕ ಇದುವರೆಗೆ ಸುಮಾರು 90ಕ್ಕೂ ಅಧಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಹೋಗ್ಬಿಟ್ಟಿದೆ. 3 ಲೋಕಸಭೆ ಚುನಾವಣೆ ಸೋಲು ಸೇರಿ ಉಳಿದ ರಾಜ್ಯಗಳ ವಿಧಾನಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಿದೆ. ಉತ್ತರ ಪ್ರದೇಶ, ಪಂಜಾಬ್, ಅಸ್ಸಾಂ, ಮಣಿಪುರ, ಉತ್ತರಾಖಂಡ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ಬಿಹಾರ, ದೆಹಲಿ. ಕಾಂಗ್ರೆಸ್ ಪಕ್ಷ ದೇಶದ ಬಹುತೇಕ ರಾಜ್ಯಗಳಲ್ಲಿ ಸೋಲೋದಿಕ್ಕೆ ರಾಹುಲ್ ಗಾಂಧಿ ಅವರ ಕೃಪಕಟಾಕ್ಷ ದೊಡ್ಡದಿದೆ. ಭಾರತ್ ಜೋಡೋ ಯಾತ್ರೆ ಅಂತ ಬಿಳಿ ಟೀ ಶರ್ಟ್ ಹಾಕ್ಕೊಂಡು ದೇಶದ ಹಲವೆಡೆ ಪೋಸ್ಟ್ ಕೊಟ್ಟರು. ಜನ ರಾಹುಲ್ ಗಾಂಧಿ ಅವರನ್ನು ನಂಬಲೇ ಇಲ್ಲ. ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿ ಅಂತ ಆಗ ಸಿಂಗ್ ಅವರೇ ರಾಹುಲ್ ಗಾಂಧಿ ಅವರಿಗೆ ಆಫರ್ ಕೊಟ್ಟಿದ್ರು. ಆದರೆ ಪ್ರೈಮ್ ಮಿನಿಸ್ಟರೇ ಆಗಬೇಕು ಅಂತ ದೌಲತ್ತು ತೋರಿಸಿದ ರಾಹುಲ್ ಗಾಂಧಿ ಈಗ ನಕಲಿ ಹೋರಾಟದ ಮೂಲಕ ಪ್ರಚಾರದಲ್ಲಿರಬೇಕು ಅನ್ನೋ ಗಿಮಿಕ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಹುಚ್ಚಾಟಗಳನ್ನು, ತಲೆಬುಡ ಇಲ್ಲದಂಥ ಭಾಷಣಗಳನ್ನು ಕೇಳಿದ ಜನ ನಕ್ಕು ಮನೆಗೆ ಹೋದರು. ಸಮರ್ಥ ನಾಯಕತ್ವ ಬೇಕು ಅಂತ ಮೋದಿ ಅವರನ್ನು ಗೆಲ್ಲಿಸಿದ್ರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ನಗೆಪಾಟಲಿಕೆಗೀಡಾದ್ರು, ಪಕ್ಷವನ್ನು ಸೋಲಿಸಿದ್ರು. ಅಷ್ಟೇ ಯಾಕೆ, ರಾಹುಲ್ ಗಾಂಧಿ ನಾಯಕತ್ವದಿಂದ ಬೇಸತ್ತು ಕಾಂಗ್ರೆಸ್ನಲ್ಲಿ ಹಿರಿಯರಾಗಿದ್ದಂಥ ಗುಲಾಂ ನಬಿ ಆಜಾದ್, ಕಪಿಲ್ ಸಿಬಲ್, ಜಿತಿನ್ ಪ್ರಸಾದ್ ಅವರಂಥ ನಾಯಕರು ಪಕ್ಷವನ್ನೇ ಬಿಟ್ಟರು. ಯುವ ನಾಯಕ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಕೂಡ BJP ಸೇರಿದರು. ಇಂಥ ರಾಹುಲ್ ಗಾಂಧಿಯನ್ನು ಸಿದ್ದರಾಮಯ್ಯ ಹಾಗೂ DKಶಿ ಅವರು ಹೆಗಲ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ. ಮುಂದೇನಾಗುತ್ತೋ ಕಾದು ನೋಡೋಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.